ಪ್ರಿಯ ವೀಕ್ಷಕರೇ, ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಮನೆಯಿಂದ ಹನುಮಂತನನ್ನ ಹೊರಗೆ ಹಾಕಲು ನಡೆದಿದೆಯಾ ಹುನ್ನಾರ? ಇಂತಹದ್ದೊಂದು ಚರ್ಚೆ ಕಳೆದ ವಾರದಿಂದಲೇ ಆರಂಭವಾಗಿದೆ. ಕಳೆದ ವಾರ ಕಿಚ್ಚ ಸುದೀಪ್ ಎಪಿಸೋಡ್ನಲ್ಲಿ ಸುದೀಪ್ ಹನುಮಂತಗೆ ಬಹಳ ಖಡಕ್ ಆಗಿಯೇ ವಾರ್ನಿಂಗ್ ಮಾಡಿದ್ರು. ಆ ಬಳಿಕ ಮನೆಯಲ್ಲಿ ಆದಂತಹ ಬೆಳವಣಿಗೆಗಳು, ಈಗ ಹನುಮಂತನ ವಿರುದ್ಧ ಮನೆಯವರೆಲ್ಲ ತೆಗೆದುಕೊಂಡಿರುವಂತಹ ಒಂದು ಕ್ರಮವನ್ನು ನೋಡಿದರೆ ಇದು ಹೌದು ಅನ್ನಿಸ್ತಾ ಇದೆ. ಪ್ರಿಯ ಬಿಗ್ ಬಾಸ್ ಮನೆಯಲ್ಲಿ ಜಗದೀಶ್ ಹೊರ ಹೋಗ್ತಾ ಇದ್ದಾಗೆ ಈ ಬಾರಿಯ ಸೀಸನ್ನ ಬಿಗ್ ಬಾಸ್ನ ಜನ ನೋಡೋಕ್ಕೆ ಕಡಿಮೆ ಮಾಡಿದ್ರು. TRP ಕೂಡ ಅಷ್ಟಾಗಿ ಬರ್ತಾ ಇರಲಿಲ್ಲ. ಈ ಬಾರಿಯ ಬಿಗ್ ಬಾಸ್ ಒಂದು ರೀತಿ ಸಪ್ಪೆಯಾಗಿದೆ ಅಂಥೇಳಿ ಜನ ಮಾತನಾಡಿಕೊಳ್ತಾ ಇದ್ರು. ಇದೇ ವೇಳೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟಿದ್ದು ಹನುಮಂತ ಮೊದಲಿಗೆ ಬಂದಾಗ ಈತ ಮುಗ್ಧನೋ ಅಥವಾ ನಾಟಕ ಆಡ್ತಾ ಇದ್ದನೋ ಅನ್ನುವಂತಹ ಗೊಂದಲ ಪ್ರೇಕ್ಷಕರಲ್ಲೂ ಕೂಡ ಇತ್ತು. ಆದರೆ ದಿನಗಳು ಕಳೆದಂತೆ ಹನುಮಂತನ ಆಟ ಎಲ್ಲರಿಗೂ ಇಷ್ಟ ಆಗೋಕ್ಕೆ ಶುರುವಾಯಿತು. ಈತ ನಿಜವಾಗಿಯೂ ತನ್ನ ಸ್ವಭಾವ ಹೇಗಿದೆ ಅದೇ ರೀತಿಯಾಗಿ ಅಲ್ಲಿ ಆಟ ಆಡ್ತಾ ಇದ್ದಾನೆ ಅನ್ನೋದು ಪ್ರೇಕ್ಷಕರಿಗೂ ಕೂಡ ಗೊತ್ತಾಯಿತು. ಹಾಗಾಗಿಯೇ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಹನುಮಂತನಿಗೆ ಅಭಿಮಾನಿಗಳಾದರು. ಹನುಮಂತನ ಕಾರಣಕ್ಕಾಗಿಯೇ ಬಿಗ್ ಬಾಸನ್ನು ನೋಡೋದಕ್ಕೆ ಸಾಕಷ್ಟು ಜನರು ಶುರು ಮಾಡಿಕೊಂಡಿದ್ದಾರೆ. ಹನುಮಂತ ಆಟ ಬಂದಾಗ ಆಟವನ್ನು ಕೂಡ ಆಡ್ತಾ ಇದ್ದಾನೆ, ಜೊತೆಗೆ ಮನೋರಂಜನೆಯನ್ನು ಕೂಡ ಕೊಡ್ತಾ ಇದ್ದಾನೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆತ ತಾನು ಹೇಗಿದ್ದಾನೋ ಅದೇ ರೀತಿ ಬಿಗ್ ಬಾಸ್ ಮನೆಯ ಒಳಗೂ ಕೂಡ ಇದ್ದಾನೆ. ಹೀಗಾಗಿಯೇ ಆತ ಜನರಿಗೆ ಇಷ್ಟ ಆಗ್ತಾ ಇದ್ದಾನೆ. ಇದೆಲ್ಲ ಇದ್ದರೂ ಕೂಡ ಹನುಮಂತನನ್ನು ಈ ವಾರದಿಂದ, ಕಳೆದ ವಾರದ ಅಂತ್ಯದಿಂದ ಹಾಗೆಯೇ ಈ ವಾರದ ಪೂರ್ತಿ ನಿರಂತರವಾಗಿ ಒಂದು ರೀತಿಯಾಗಿ ಟಾರ್ಗೆಟ್ ಮಾಡಿಕೊಂಡೇ ಬರಲಾಗ್ತಾ ಇದೆ. ನಾವು ಕಳೆದ ವಾರಕ್ಕೆ ಬರೋಣ. ಕಳೆದ ವಾರ ಕಿಚ್ಚ ಸುದೀಪ್ ಹನುಮಂತನಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಟಾಸ್ಕ್ ರದ್ದಾಗಲಿ ಅನ್ನುವಂತಹ ಮಾತುಗಳು ನಿನ್ನ ಕಡೆಯಿಂದ ಬಂದರೆ ಎಷ್ಟೇ ಜನರು ವೋಟ್ ಮಾಡಿದರೂ ಕೂಡ ನಿನ್ನ ಹೊರ ಹಾಕ್ತೀನಿ ಅಂತ ಹೇಳಿ ಕಿಚ್ಚ ಸುದೀಪ್ ವಾರ್ನ್ ಮಾಡಿದರು. ವೋಟ್ ಯಾಕೆ ಹಾಕಿಸ್ಬೇಕು? ಜನರ ವೋಟನ್ನು, ಅಭಿಪ್ರಾಯವನ್ನು ಯಾಕೆ ಪರಿಗಣನೆಗೆ ತೆಗೆದುಕೊಳ್ಬೇಕು? ಕಿಚ್ಚ ಸುದೀಪ್ ಅವರೇ ಏಕಪಕ್ಷೀಯವಾಗಿ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಅನ್ನೋದಾದರೆ ಜನರು ವೋಟ್ ಯಾಕೆ ಮಾಡಬೇಕು ಅಂತ ಹೇಳಿ ಕಿಚ್ಚ ಸುದೀಪ್ ಅವರ ಆ ಮಾತಿನ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳ ವಿರೋಧ ವ್ಯಕ್ತವಾಯಿತು. ಅಂತಹ ಒಳ್ಳೆಯ ಹನುಮಂತನ ಬಗ್ಗೆ ನೀವು ಯಾಕೆ ಅಷ್ಟು ರೂಢಾಗಿ ಮಾತನಾಡಿದ್ರಿ ಅಂತ ಕಿಚ್ಚ ಸುದೀಪ್ ವಿರುದ್ಧವೂ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ತಿರುಗಿ ಬಿದ್ದಿದ್ರು. ಇದಾದ ಬಳಿಕ ಈ ವಾರದ ಬಿಗ್ ಬಾಸ್ ಮನೆಯ ಟಾಸ್ಕ್ ಪೂರ್ತಿ ಒಂದು ರೀತಿ ರೆಸಾರ್ಟ್ ಟಾಸ್ಕನ್ನು ಕೊಡಲಾಗಿತ್ತು. ಅದನ್ನು ಕೂಡ ಹನುಮಂತನ ವಿರುದ್ಧವಾಗಿ ಇರಬೇಕು ಅಂತಲೇ ರೆಡಿ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇವೆ. ಯಾಕೆಂದರೆ ಹನುಮಂತ ಹೇಳಿ ಕೇಳಿ ಹಳ್ಳಿಗಾಡಿನ ಹುಡುಗ, ಆತನಿಗೆ ರೆಸಾರ್ಟು ಆ ರೀತಿಯ ವಾತಾವರಣದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಇಂತಹ ಟಾಸ್ಕನ್ನು ಇಟ್ಟರೆ ಹನುಮಂತನಿಗೆ ಅಲ್ಲಿ ಆಡೋದು ಕಷ್ಟ ಆಗುತ್ತೆ. ಬೇಕು ಅಂತಲೇ ಹನುಮಂತನನ್ನು ಈ ವಾರ ಸರಿಯಾಗಿ ಆಡಬಾರದು ಅಂತ ನೋಡಿಕೊಳ್ಳೋದಕ್ಕಾಗಿಯೇ ಈ ರೆಸಾರ್ಟ್ ಟಾಸ್ಕನ್ನು ಇಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಹಜವಾಗಿ ಹನುಮಂತನಿಗೆ ರೆಸಾರ್ಟ್ಗಳಲ್ಲಿ ಹೇಗಿರ್ತವೆ ಅಂತ ಗೊತ್ತಿಲ್ಲ. ಹಾಗಾಗಿ ಆತ ಈ ಬಾರಿ ಉತ್ತಮ ಪ್ರದರ್ಶನ ಕೊಡೋದಕ್ಕೆ ಕೂಡ ಸಾಧ್ಯವಾಗಿಲ್ಲ. ಈಗ ಅದೇ ಕಾರಣವನ್ನು ಮುಂದಿಟ್ಕೊಂಡು ಮನೆ ಮಂದಿಯೆಲ್ಲ ಹನುಮಂತನನ್ನು ಟಾರ್ಗೆಟ್ ಮಾಡಿಕೊಂಡು ಕಳಪೆಯನ್ನು ಕೊಟ್ಟಿದ್ದಾರೆ. ಈ ವಾರ ಹನುಮಂತನಿಗೆ ಕಳಪೆ ಕೊಟ್ಟು ಜೈಲಿಗೆ ಕಳುಹಿಸಿದ್ದಾರೆ. ಆದರೆ ಹನುಮಂತ ಮಾತ್ರ ಒಂದೇ ಡೈಲಾಗ್ ಮೂಲಕ ಕಿಚ್ಚ ಸುದೀಪ್ರಿಂದ ಹಿಡಿದು ಎಲ್ಲ ಸ್ಪರ್ಧಿಗಳಿಗೂ ಟಾಂಟನ್ನು ಕೊಟ್ಟಿದ್ದಾರೆ. ಪುಷ್ಪ ಸಿನಿಮಾದ ನಾನು ಜಗ್ಗಲ್ಲ ಬಗ್ಗಲ್ಲ ಯಾವುದಕ್ಕೂ ಕುಗ್ಗಲ್ಲ ಅಂತ ಹೇಳಿ ಹನುಮಂತ ಒಂದು ಡೈಲಾಗನ್ನು ಕೂಡ ಹೊಡೆದಿದ್ದಾರೆ. ಅದು ಯಾರನ್ನ ಗುರಿಯಾಗಿಸಿಕೊಂಡು ಹನುಮಂತ ಹೊಡೆದ್ರೋ ಗೊತ್ತಿಲ್ಲ. ಆದರೆ ನಾನು ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ ಅನ್ನುವಂತಹ ಸಂದೇಶವನ್ನಂತೂ ಹನುಮಂತ ಕೊಟ್ಟಾಗಿದೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನಿಸುತ್ತೆ? ಹನುಮಂತನ ಆಟದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಹನುಮಂತನ ಬಗ್ಗೆ ಬಿಗ್ ಬಾಸ್ ತಾಳ್ತಾ ಇರುವಂತಹ ಒಂದು ರೀತಿಯಾದಂತಹ ಹುನ್ನಾರದ ಧೋರಣೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.